ಕೋಟ್ಸ್. ಸರ್ಫಾ ಕೋಟ್ಸ್. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ. ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಕ್ಯಾನ್ಸರ್ ಅನ್ನ ಗುಣಪಡಿಸುವ ಸಾಧ್ಯತೆ ಹೆಚ್ಚು. ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ. ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ, ಕುವೆಂಪು ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818268000 ಅಥವಾ 0818223967 ಮತ್ತು ಮಾಗನೂರು ಬಸಪ್ಪ ರಸ್ತೆ, ದಾವಣಗೆರೆ. ಸಂಪರ್ಕಿಸಿ 081922601111 ಅಥವಾ 081922603333. ಇಂದಿನ ರಾಜಕಾರಣ ಅಭಿವೃದ್ಧಿ ವಿಷಯದಲ್ಲಿ ಚರ್ಚೆ ಮಾಡಲು ಸಾಧ್ಯವಿಲ್ಲ. ರಾಜ್ಯದ ಅಭಿವೃದ್ಧಿಯೇ ಈ ಸರ್ಕಾರ ಮರೆತಂತಿದೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಶಿವಮೊಗ್ಗ ನಗರದ ಜೆಡಿಎಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ, ಇಲಾಖಾವಾರು ಬಜೆಟ್ನ ಅನುದಾನವೇ ಬಿಡುಗಡೆ ಮಾಡುತ್ತಿಲ್ಲ. ಎಲ್ಲಾ ಇಲಾಖೆಗಳ ಸ್ಥಿತಿ ದಯನೀಯವಾಗಿದೆ. ಯೋಜನೆಗಳಿಗೆ ಅನುದಾನ 40-45% ಮುಟ್ಟಲು ಸಹ ಸಾಧ್ಯವಾಗಿಲ್ಲ. ತೆರಿಗೆ ಸಂಗ್ರಹದಲ್ಲೂ ರಾಜ್ಯ ಸರ್ಕಾರ ವಿಫಲವಾಗಿದೆ. ತೆರಿಗೆ ಸಂಗ್ರಹದ 15,000 ಕೋಟಿ ನಷ್ಟವಾಗುತ್ತದೆ ಎಂಬ ಮಾಹಿತಿ ಇದೆ. ಇದರ ಜೊತೆಗೆ ಶಾಲಾ ಕಟ್ಟಡ, ರಾಜ್ಯದ ಕಾನೂನು ಸುವ್ಯವಸ್ಥೆ ಕುರಿತು ಸಾಲು ಸಾಲಾಗಿ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಟೀಕಿಸಿದರು. ಇವತ್ತಿನ ರಾಜಕಾರಣ ಬಹುಶಃ ನಾವು ಅಭಿವೃದ್ಧಿಯ ವಿಷಯದಲ್ಲಿ ಚರ್ಚೆ ಮಾಡಲಿಕ್ಕೆ ಆಗಲ್ಲ. ನನಗಿಂತ ಹೆಚ್ಚಾಗಿ ಈ ಕಳೆದ 2.5 ವರ್ಷದಲ್ಲಿ ಅಭಿವೃದ್ಧಿಗೆ ಈ ಸರ್ಕಾರ ಎಷ್ಟು ಮಟ್ಟಿಗೆ ಗಮನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಿಮ್ಮಗಳಲ್ಲೂ ಮಾಹಿತಿ ಇದೆ. ಇಲಾಖಾವಾರು ಬಜೆಟ್ನ ಅನುದಾನ ಏನಿದೆ, ಎಷ್ಟು ಪರ್ಸೆಂಟೇಜು ಅವರು ಖರ್ಚು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಅಪ್ ಟು ನವೆಂಬರ್ವರೆಗೆ ಭಾಳ ದಯನೀಯ ಸ್ಥಿತಿನಲ್ಲಿದ್ದಾರೆ. ಕೆಲವು ಇಲಾಖೆಗಳು 10% ಸಹ ರೀಚ್ ಆಗಿಲ್ಲ. ಅದರಲ್ಲಿ ಒಂದು ವಸತಿ ಇಲಾಖೆನಲ್ಲಿ ಹೇಳೋದಾದರೆ ಅನುದಾನ ಅಂತ ಘೋಷಣೆ ಮಾಡಿದ್ರಲ್ಲಿ 10% ಇನ್ನೂ ರೀಚ್ ಮಾಡದೇ ಇರತಕ್ಕಂಥದ್ದು ಏನಿದೆ, 40-45% ಮೇಲೆ ಯಾವುದೇ ಇಲಾಖೆ ಇವತ್ತು ಆ ಗುರಿ ಮುಟ್ತಕ್ಕಂಥ ಕೆಲಸ ಮಾಡಲಿಲ್ಲ. ಇನ್ನು ತೆರಿಗೆ ಸಂಗ್ರಹದಲ್ಲಿ ಹಲವಾರು ರೀತಿಯಲ್ಲಿ ಜನಸಾಮಾನ್ಯರ ಮೇಲೆ ದೊಡ್ಡ ಮಟ್ಟದಲ್ಲಿ ತೆರಿಗೆ ವಿಧಿಸಿದ್ರು. ಆ ತೆರಿಗೆ ಸಂಗ್ರಹದಲ್ಲೂ ಫೇಲ್ಯೂರ್ ಆಗಿದ್ದಾರೆ. ಶಿಕ್ಷಣ ಇಲಾಖೆಯಲ್ಲಿ 65,000 ಶಿಕ್ಷಕರ ನೇಮಕ ಏನಾಗಬೇಕಾಗಿದೆ, ಕೊರತೆ ಏನಿದೆ, 65,000 ಶಿಕ್ಷಕರನ್ನ ನೇಮಕಾತಿಯನ್ನೇ ಮಾಡಿಲ್ಲ. ಹಲವಾರು ಶಾಲೆಗಳಲ್ಲಿ ಒಬ್ಬ ಶಿಕ್ಷಕನ ಬಿಟ್ಟರೆ ಶಿಕ್ಷಕರುಗಳೇ ಇಲ್ಲ. ಈಗ ಅದೇನೋ ಡಿಗ್ರಿ ಲೆಕ್ಚರರ್ಸ್ಗೂ 6ನೇ ತರಗತಿ 7ನೇ ತರಗತಿಗೆ ಪಾಠ ಮಾಡಬೇಕು ಅಂತ ಹೊರಟಿರ್ಬೇಕು. ಪಿ ಯು ಅವರಿಗೆ ಲೆಕ್ಚರರ್ ಶಿಕ್ಷಣ ಇಲಾಖೆಯಲ್ಲಿ 2 ವರ್ಷದಿಂದ ಹೇಳಿದ್ದಾರೆ, ಅದೇನೋ ಪಬ್ಲಿಕ್ ಶಾಲೆಗಳನ್ನು 1,000 ತೆರಿತೀವಿ, 1,000 ತೆರಿತೀವಿ ಹೇಳ್ತಾನೆ ಇದ್ದಾರೆ. ದುಡ್ಡಲ್ಲಿ ಇಟ್ಕೊಂಡವರೇ ಗೊತ್ತಿಲ್ಲ. ಅದೇನೋ ಮೊನ್ನೆ ಹೇಳಿದ್ದಾರೆ, ಒಂದು CSR ಫಂಡನ್ನು ಶಿಕ್ಷಣ ಇಲಾಖೆಯ ಪಬ್ಲಿಕ್ ಶಾಲೆಗಳಿಗೆ ಸಂಗ್ರಹ ಮಾಡಿ 1,000 ಪಬ್ಲಿಕ್ ಶಾಲೆಗೆ ಕಟ್ತೀವಿ ಅಂತ ಹೇಳಿದ್ದಾರೆ. ಇದೇನೋ ಮತ್ತೆ ಆ CSR ಫಂಡ್ನ ಪಾಲಿಸಿ ಏನಿದೆ, ರಾಜ್ಯದಲ್ಲಿರ್ತಕ್ಕಂಥ ಕೈಗಾರಿಕೋದ್ಯಮಗಳು ರಾಜ್ಯದ ಯೋಜನೆಗಳಿಗೆ CSR ಫಂಡನ್ನು ಕೊಡಬೇಕು
ಈ ಒಂದು ಪಾಲಿಸಿಯನ್ನು ಹೊಸದಾಗಿ ತರಲಿಕ್ಕೆ ಏನೋ ತೀರ್ಮಾನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. CSR ಫಂಡು ಮುಖ್ಯಮಂತ್ರಿಗಳು ಸರ್ಕಾರವೇ ಹೇಳಿದೆ, ಬೇರೆ ಯಾರು ಹೇಳಿರೋದಿಲ್ಲ. ಸರ್ಕಾರದಿಂದ ಮೊನ್ನೆ ಕ್ಯಾಬಿನೆಟ್ಗೆ ಒಂದು ಪಾಲಿಸಿ ತರಬೇಕು ಅಂತ ಹೇಳಿ ಮತ್ತೆ ಅದನ್ನೇನೋ ಮುಂದಿನ ಕ್ಯಾಬಿನೆಟ್ಗೆ ಡೆಫರ್ ಮಾಡಿದ್ದೀವಿ ಅಂತಲೂ ಹೇಳಿದ್ದಾರೆ. CSR ಫಂಡ್ನಿಂದ ಅಲ್ಲಿಗೆ 1000 ಶಾಲೆಗಳನ್ನು ಇವರು ಎಷ್ಟರ ಮಟ್ಟಿಗೆ ಕ್ವಾಲಿಟಿ ಎಜುಕೇಷನ್ ತರ್ತಾರೆ ಅಂತಕ್ಕದ್ದು ಕಾದು ನೋಡೋಣ. ಇನ್ನು ಇವರ 2 ವರ್ಷದ ಸಾಧನೆ ಹೇಳ್ತಾರೆ, ನಾವು ಕೊಟ್ಟ ಮಾತು ಉಳಿಸ್ಕೊಂಡಿದ್ದೇವೆ, ಗ್ಯಾರಂಟಿ ಸ್ಕೀಮ್ಗಳು ನಮ್ಮದು ದೇಶಕ್ಕೆ ಮಾದರಿ, ಇದೆಲ್ಲ ಪ್ರತಿನಿತ್ಯ ಹೇಳ್ತಾರೆ. 2.5 ವರ್ಷದಿಂದ ಸರ್ಕಾರದ ಯಾವುದೇ ಜಾಹೀರಾತು ಕೊಟ್ಟರು ಕೆಳಗಡೆ 5 ಗ್ಯಾರಂಟಿ ಸ್ಕೀಮ್ಗಳದು ಪ್ರಿಂಟ್ ಆಗಲೇಬೇಕು. ಯಾವುದೇ ಜಾಹೀರಾತು ಕೊಟ್ಟರು ನನಗೇನು ಅಸೂಯೆ ಇಲ್ಲ. ನಾಡಿನ ಜನತೆಯ ತೆರಿಗೆ ಹಣದಲ್ಲಿ ಅವರು ಯಾವುದೇ ರೀತಿ ಸ್ಕೀಮ್ಗಳನ್ನು ಕೊಟ್ಟು ಕುಟುಂಬಗಳ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥದ್ರಲ್ಲಿ ಯಶಸ್ವಿ ಆದರೆ ನಾನೇ ಪ್ರಥಮವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಈಗ ತುಂಗಭದ್ರಾ ಡ್ಯಾಮ್ ಹೋದರೆ ಅಲ್ಲಿ ಆ ಗೇಟ್ಗಳನ್ನು ಇನ್ನೂ ಸರಿಪಡಿಸಿದೆ. ಹೋದ ಸಲ ಏನಾಗಿದೆ, ಹೋದ ವರ್ಷ ನಿಮಗೆ ಗೊತ್ತಿದೆ, ಅವನು ಯಾರೋ ಪಾಪ ಗೇಟ್ ಹಾಕೋದಕ್ಕೆ ಬಂದ, ಕೆಲಸ ತಗೊಂಡ, ಇವತ್ತವರೆಗೂ ₹1 ಕೊಡಲಿಲ್ಲ. 12 ಕೋಟಿ ಪೆಂಡಿಂಗ್ ಇಟ್ಟವ್ರೆ. ಅವನಿಗ 32-33 ಗೇಟ್ನ ಹಾಕೋದಕ್ಕೆ ಹಿಂದೆ ಮುಂದೆ ನೋಡ್ತಾವನೆ. ಅಲ್ಲಿ ರೈತರು 2ನೇ ಬೆಳೆ ಬೆಳೆಯೋಕ್ಕಾಗಿಲ್ಲ, ಮೊದಲನೇ ಬೆಳೆ ವಾಶ್ಔಟ್ ಆಗಿದೆ. ಈಗ 2ನೇ ಬೆಳೆಗೆ ನೀರು ಕೊಡಲ್ಲ ಅಂತಾರೆ ರಾಯಚೂರು, ಕೊಪ್ಪಳ ಆ ಭಾಗದಲ್ಲಿ. ಇನ್ನು ನಿಮ್ಮ ಕಾನೂನು ಅಂತೂ ಕೇಳಲೇಬೇಡಿ. ಅದೇನೋ ಗೊತ್ತಿಲ್ಲ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಒಂದು ರೀತಿ ಪೊಲೀಸ್ ಇಲಾಖೆ ಭಾಳ ಆಕ್ಟಿವ್ ಆಗಿರ್ತಾರೆ. ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಮೈಸೂರಿನಲ್ಲಿ ಅವನು ಯಾರೋ ಚಿನ್ನದ ವ್ಯಾಪಾರಿ ಬಸ್ಸಲ್ಲಿ 3 ಕೋಟಿ ದುಡ್ಡು ತಗೊಂಡು ಹೋಗ್ಬೇಕಾದ್ರೆ ಪೊಲೀಸ್ ಅಧಿಕಾರಿಗಳೇ ಸೇರಿ ದರೋಡೆ ಮಾಡಿದ್ರು. 2013 ಅವರು ಮುಖ್ಯಮಂತ್ರಿ ಇದ್ದಾಗ. ಅದು ಹಿರಿಯ ಅಧಿಕಾರಿ ಮಟ್ಟದಲ್ಲೇ. ನಾನು ವಿಧಾನಸಭೆಯಲ್ಲಿ ಅದ್ರ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆನೂ ಮಾಡಿದ್ದೀನಿ. ಈಗ ಏನಾಗಿದೆ, ಮೊನ್ನೆ 7.5 ಕೋಟಿ ಆಯಿತಾ, 7.5 ಕೋಟಿ ಮೊನ್ನೆದಷ್ಟೇ ಅಲ್ಲ, ಕಲಬುರಗಿಲಾಯಿತು, ಬಿಜಾಪುರದಲ್ಲಾಯಿತು, ಎಲ್ಲ ಕಡೆ ಬೆಳಗ್ಗೆನೆ ದಾವಣಗೆರೆಯಲ್ಲಾಗಿದೆ. ಈಗ ಆ ಮೊನ್ನೆ 7.5 ಕೋಟಿಗೆ ಇದೆಯಲ್ಲ, ಶಾಬಾಷ್ಗಿರಿ ನಮ್ಮ ಗೃಹ ಸಚಿವರು ಕೊಟ್ಟರು. ಶಾಬಾಷ್ಗಿರಿ ಕೊಡಬೇಕಾಗಿದ್ದು ಗೃಹ ಸಚಿವರು ಪೊಲೀಸ್ ಇಲಾಖೆಗಿಂತ ಹೆಚ್ಚಾಗಿ ಅವನು ಯಾರೋ ಪಾಪ ಕಾರ್ ಮಾರಿದ್ನಲ್ಲ, ಅವನು GPay ಅಳವಡಿಸಿದ್ದ ಕಾರ್ಗೆ. ಆ GPay ಅಳವಡಿಸಿದ್ರಿಂದ ಆ ವೆಹಿಕಲ್ ಎಲ್ಲಿ ಹೋಗ್ತಿದೆ ಏನೋ ಇವ್ರಿಗೆ ಮಾಹಿತಿ ಸಿಕ್ಕಿ ಹಿಡಿದ್ರು. ನಮ್ಮ ಪೊಲೀಸ್ ಥರದೇ ಸಾಧ್ಯ ಇಲ್ಲ. ಆ 7.5 ಕೋಟಿ ಕಳ್ತನಕ್ಕೂ ಪ್ರೇರೇಪಣೆ ಯಾರು? ಒಬ್ಬ ಕಾನ್ಸ್ಟೇಬಲ್ ಅಂತ ನೀವು ಹೇಳ್ತಾ ಇದ್ದೀರಿ. ಅಲ್ಲಿಗೆ ನಿಮ್ಮ ಇಲಾಖೆ ಎಷ್ಟರ ಮಟ್ಟಿಗೆ ಕಳ್ಳಕಾಕರನ್ನ ಹಿಡಿಯತಕ್ಕಂಥದ್ದಕ್ಕೆ, ಜನಸಾಮಾನ್ಯರಿಗೆ ರಕ್ಷಣೆ ಕೊಡಲಿಕ್ಕೆ ನಿಮ್ಮ ಇಲಾಖೆ ಕೆಲಸ ಮಾಡ್ತಿದೆ. ಇನ್ನು ನೀವೇ ಪ್ರತಿನಿತ್ಯ ತೋರಿಸ್ತಾ ಇದ್ದೀರಿ. ಅದೆಂಥದ್ದು ಪರಪ್ಪನ ಅಗ್ರಹಾರ 1 ರೌಂಡ್ ತೋರಿಸಿದ್ರಿ. ಅವನು ಯಾವನೋ ಟೆರರಿಸ್ಟ್ನೂ ಗಡ್ಡ ಎಲ್ಲ ಬಿಟ್ಕೊಂಡು ಅವನಿಗೆ ಫೋನ್ ಕೊಟ್ಟಿರೋದು, ಅವನ ಆಟ ಎಲ್ಲ ತೋರಿಸಿದ್ರಿ. ಕೆಲವು ಹುಡುಗರುಗಳು ಕುಡಿದು ಆ ಒಂದು ಎಂಥದ್ದು ನಿಮ್ಮ ನಶೆ ಬರೋ ಅಂತಕ್ಕಂಥ ಡ್ರಗ್ಸ್ಗಳೆಲ್ಲ ತಗೊಂಡು ಡ್ಯಾನ್ಸ್ ಮಾಡೋದು ಎಲ್ಲ ನೀವೇ ತೋರಿಸಿದ್ರಿ. ಅಲ್ಲಿಗೇನು ನಮ್ಮ ಗೃಹ ಸಚಿವರು ಹೋದ್ರು, ಅದೇನೋ ಯಾರ ಮೇಲೂ ಆ್ಯಕ್ಷನ್ ತಗೋತೀವಿ ಅಂತೇಳಿ ಯಾರೋ ಒಂದಿಬ್ಬರ ಮೇಲೆ ಆ್ಯಕ್ಷನು ತಗೊಂಡ್ರೇನು. ಆಮೇಲೆ ಮತ್ತಿನ್ನೊಂದು ಸ್ವಲ್ಪ ದಿವಸ ಆದಮೇಲೆ ನೀವೇ ತೋರಿಸ್ತಾ ಇದ್ದೀರಿ. ಪರಪ್ಪನ ಅಗ್ರಹಾರದಲ್ಲಿ ಡಿಸ್ಟಿಲರಿನೇ ಓಪನ್ ಮಾಡಿಬಿಟ್ಟವ್ರೆ. ಬಹುಶಃ ಈ ಇಬ್ಬರು MLAಗಳ ಕೈಯಲ್ಲಿ ಸೈನ್ ಹಾಕ್ಸಕ್ಕೆ ಹೋಗಿದ್ದಾರಲ್ಲ, ಅವರೇನಾದ್ರು ಡೈರೆಕ್ಷನ್ ಕೊಟ್ಟಿನಾದ್ರು ಡಿಸ್ಟಿಲರಿ ಓಪನ್ ಮಾಡಿಸ್ಬಿಟ್ರ ಅಂತ ನನಗೊಂದು ಅನುಮಾನ ಇದೆ. ಒಬ್ಬ ಮಂತ್ರಿನೇ ಹೋದ್ರಲ್ಲ ಜೈಲಿಗೆ 2ನೇ ಬಾರಿ. ಇದು ಈ ಸರ್ಕಾರದ ಸಾಧನೆಗಳಿದೆ. ಲೀಕ್ ಮಾಡಿದ್ದಕ್ಕೆ ಎಲ್ಲ ಬಾಟ್ಲೆಲ್ಲ ನೀವೇ ತೋರಿಸ್ತಾ ಇದ್ದೀರಿ. ಎಲ್ಲ ಪ್ರಿಪರೇಷನ್ ಹೆಂಗೆ ಮಾಡ್ತಾರೆ, ಯಾವ ಹಬ್ಬದಲ್ಲಿ ಯಾವ ಕ್ವಾಲಿಟಿ ಕೊಡ್ತಾರೆ, ನೀವೇ ತೋರಿಸಿದ್ದೀರಿ. ಇದು ಆಡಳಿತ ಇವ್ರದ್ದು. ಇದಕ್ಕೆ
ಮುಖ್ಯಮಂತ್ರಿಗಳ ಜವಾಬ್ದಾರಿ ಇಲ್ವೇ? ಯಾವ ಮಟ್ಟದ ಅಡ್ಮಿನಿಸ್ಟ್ರೇಷನ್ ಕೊಡ್ತಾ ಇದ್ದೀರಿ? ಭಾಳ ವಿಷಯಗಳಿದೆ ಚರ್ಚೆ ಮಾಡಲಿಕ್ಕೆ. ಸುಮ್ಮನೆ ನಿಮ್ಮ ಮುಂದೆ ಒಂದು 2-3 ಸ್ಯಾಂಪಲ್ ಏನು ಹೇಳಿದ್ದೀನಿ. ಆದರೆ ಈ ಸರ್ಕಾರ ಈಗಲಾದರೂ ಇನ್ನು 2.5 ವರ್ಷವಾದರೂ ಅದೇನೋ 28ಕ್ಕೆ ಪುನಃ ಅವ್ರದ್ದೇ ಸರ್ಕಾರ ತತ್ತಾರಂತೆ, ಬಂದ್ಬಿಡುತ್ತಂತೆ, ಜನ ಕಾಯ್ತಾವ್ರು 28ಕ್ಕೆ ಮತ್ತೆ ಇವ್ರನ್ನೇ ಗೆಲ್ಸೋದಕ್ಕೆ ಹೇಳ್ತಿದ್ದಾರೆ. ನಿನ್ನೆ 28 ಇನ್ನೂ ಭಾಳ ದೂರ ಇದೆಯಲ್ಲ, ಏನಾಗುತ್ತೋ ಯಾರಿಗೆ ಗೊತ್ತು. ಬಿಹಾರದಲ್ಲಿ